ಇಂದು ಔರಾ ತಾಲೂಕಿನ ಯಕ್ಲಾರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೋರಳ ಗ್ರಾಮದಲ್ಲಿ ಸುಮಾರು ದಿವಸದಿಂದ ಅಂಗನವಾಡಿ ಕೇಂದ್ರದ ಸಮೀಪ ಒಂದು ಬಾವಿ ಇದೆ, ಸರ್ಕಾರಿ ಬಾವಿ ಇದೆ. ಆ ಬಾವಿಯಲ್ಲಿ ಸುಮಾರು 2024-25 ಸಾಲಿನ ಎನರ್ಜಿ ಅಡಿಯಲ್ಲಿ 2 ಲಕ್ಷ ರೂಪಾಯಿ ಹುಲ್ಲು ಎತ್ತುವುದನ್ನು ಕಾಮಗಾರಿ ಸಂಖ್ಯೆ ಆಲ್ರೆಡಿ ಬಜೆಟ್ ಎತ್ತಿಬಿಟ್ಟು ಇದು ಕೆಲಸವನ್ನು ಮಾಡಿಲ್ಲ. ಈ ಕೆಲಸ ಮಾಡಿಲ್ಲ, ಇದ್ರ ಮೇಲೆ ಜಾಲಿ ಹಾಕಿಲ್ಲ. ಪಿ ಡಿ ಅವ್ರಿಗೆ ಮಾತಾಡಿದ್ರೆ ಇಲ್ಲ ನಾವು ಮಾಡಿದೇವ್ರಿ ಅಂತಂದು ಹೇಳ್ತಾರೆ. ಈಗ ನಾವೇ ಖುದ್ದಾಗಿ ಒಬ್ಬರು ವರದಿಗಾರಿ ಕರೆಸಿದೆ ಉಪ ನ್ಯೂಸರಿಗೆ, ಖುದ್ದು ಅವರೇ ಅದನ್ನು ತನಿಖೆ ಬಂದಿದ್ದಾರೆ. ಆಮೇಲೆ ನಮ್ಮದು ಯಕ್ಲಾರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೋರಳ ಗ್ರಾಮದಲ್ಲಿ ಈ ಕೆಲಸ ಬೋರಳ ಗ್ರಾಮದ ಅಂಗನವಾಡಿ ಕೆಳಗದ ಹನುಮಾನ್ ಟೆಂಪಲ್ ಹತ್ತಿರ ಅದ್ರ ಬೀದರ್ ರೋಡಿಗೆ ಏನದ ಅಂತಂದ್ರೆ ಒಂದು ಸರ್ಕಾರಿ ಬಾವಿ ಇದೆ ಸರ್, ಸಾರ್ವಜನಿಕ. ಆ ಸಾರ್ವಜನಿಕ ಬಾವಿಯಲ್ಲಿ ಇಲ್ಲಿ GPS ಒಂದು ಹೆಣ್ಮಗಳಿಗೆ 500 ರೂಪಾಯಿ ಮಾತಾಡಿ 7 ದಿವಸ ದುಡ್ಡು ಕೊಟ್ಟು 7 ದಿವಸ GPS ಮಾಡ್ಕೊಂಡ್ಯ ಸರ್. ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲ, ಅವ್ರದ್ದು ಮತ್ತೊಂದು ಏನಾದ್ರು ಜಾಬ್ ಕಾರ್ಡ್ ತೊಗೊಂಡಿಲ್ಲ, ಅಕೌಂಟ್ ತೊಗೊಂಡಿಲ್ಲ, ಏನೇ ತೊಗೊಂಡಿಲ್ಲ. ತೊಗೊಂಬಲ್ದೆ ಅವ್ರಿಗೆ ಏನದಂತಂದ್ರೆ 500 ರೂಪಾಯಿ ಮಾತಾಡಿ ಆ ಹೆಣ್ಮಕ್ಳಿಗೆ 10 ಜನ ಗ್ರೂಪ್ ಮಾಡಿ 3 ಗ್ರೂಪ್ ಮಾಡಿ ಹೆಣ್ಮಕ್ಳಿಗೆ ಎಲ್ಲ ಟೈಮ್ 3 ಟೈಮ್ GPS ಮಾಡ್ಕೊಂಡು ಇಲ್ಲಿ GPS ಮಾಡಿ ಮೇಲೆ ಏನದ ಬೀದರ್ ರೋಡಿಗೆ ಏನು ಬಾವಿ ಅದ ಸರ್, ಅಲ್ಲಿ ಬಾವಿದಾಗ ಇವತ್ತು ಕೆಲಸ ಮಾಡತ್ತಿದ್ದು. ನಾವು ಹೋಗಿ ರೊಕ್ಕ ಸಿಕ್ಕಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಗಮನಕ್ಕೆ ತಂದರು. ಅವ್ರು ಏನೇ ಮಾಡ್ಕೊಳ್ಳಿ ನನಗೇನು ಸಂಬಂಧ ಇಲ್ಲ ರೀ ಅಂತಂದು ಮಾತನ್ನು ಹೇಳ್ತಿದ್ದಾರೆ. ಆಮೇಲೆ ತಾಲೂಕಾ ಪಂಚಾಯತ್ ಅವರಿಗೆ ನಾವು ಗಮನಕ್ಕೆ ತಂದಿದ್ದೆವು. ಆಯ್ತು ರೀ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದೇವೆ. ನೋಟಿಸ್ ಪೇ ಒಂದು ಡೈಲಾಗ್ ಅದ ಸರ್, ಅದು ಏನೋ ತಾರೀಕು ಅಂತಂದು ಆ ಟೈಪ್ ನಮ್ಮ ತಾಲೂಕಾ ಪಂಚಾಯತ್ ಅವ್ರಿಗೆ ಅದೇ ರೀತಿ ಮಾಡತ್ತಾರೆ. ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ನಮ್ಮ ಊರಾಗ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಈ ಥರ ನಾವು ಇದಕ್ಕೆ ಖಂಡನೆಯನ್ನು ಇದು ಮಾಡ್ತಾಯಿದ್ದೇನೆ. ಇಲ್ಲಿ ನೋಡಿ ಸರ್, ಇದು ಬಾವಿ ಏನದ, ಇದು ಹುಲ್ಲು ಎತ್ತುವುದು ಆಲ್ರೆಡಿ ಬೋರ್ಡ್ ಇದು ಮಾಡ್ಯಾರ. ಒಳಗೆ ನೋಡಿ ಸರ್ ಏನದ, ಒಳಗೆ ಯಾವ ಥರ ಇದು ಅದ ನೋಡಿರೋದು ಎಲ್ಲ. ಅಂದರೆ ಸರ್ ಇದು 2025 ಇದು ಮಾಡಿದ್ರು. ಇದು 2024-25 ಸಾಲಿನ ಕೆಲಸ ಮಾಡಿಂದ ಸರ್. ಇದು ಕೆಲಸ ಮಾಡದೆ ಬಿಲ್ ಎಬ್ಬಿಸ್ಕೊಂಡು ಮತ್ತು ಇವಾಗ ಏನದ ಅಂತಂದ್ರೆ 2026 ಹೆಣ್ಮಕ್ಳಿಗೆ 7 ದಿವಸ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ 500 ರೂಪಾಯಿ ಮಾತಾಡಿ 7 ದಿವಸ ಏನದ ಅಂತಂದ್ರೆ ಇದು ಮಾಡ್ಯಾರ. ಅವ್ರದ್ದು ಏನಂದ್ರೆ ಅಕೌಂಟು ಜಾಬ್ ಕಾರ್ಡ್ ಏನೇನು ತೊಗೊಂಡಿಲ್ಲ ಸರ್. ಇದು ಔರಾ ತಾಲೂಕದಾಗ ನಮ್ಮದು ಬೋರಳ ಗ್ರಾಮದಾಗ ಭಾಳಷ್ಟು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಅವ್ರಿಗೆ ನಾವೇನದ ಅಂತಂದ್ರೆ ಇಲ್ಲ ಕೆಲಸ ಮಾಡ್ಕೊಡ್ಲಿಕ್ಕಿಲ್ಲ. ಏನಂದ್ರೆ ಗ್ರಾಮ ಪಂಚಾಯತ್ ಕೆಲಸ ಒಬ್ಬರು ಮಾಡ್ಲತ್ತಾರ. ಗ್ರಾಮ ಪಂಚಾಯತ್ ಮೆಂಬರು ಹೇಳಿದಾರೆ. ಯಾವ ಮೆಂಬರ್ ಹೇಳಿದಾನ? ಮಾದೇವ್ ಮಚ್ಕೂರಿ ಅವ್ರಿಗೆ ಹೇಳಿದವರು. ಮಾದೇವ್ ಮಚ್ಕೂರಿ ಅವ್ರು ಏನಂತಾರೆ, ನಮ್ದು 2 ತಾರೀಕಿಗೆ ನಮ್ಮದು ಗ್ರಾಮ ಸದಸ್ಯೋತ್ಸವ ನಮ್ಮದು ಕೊಟ್ಟಿಗೆ ಇದು ಆಗ್ಯದ, ನಮ್ಮದು ರಿಸನ್ ಆಗ್ಯದ, ಮೆಂಬರ್ಶಿಪ್ ಇದು ಆಗ್ಯದ. ನಾವೇನದ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತಂದು ಈ ಥರ ಮಾತಾಡ್ಯಾರ. ಅವ್ರಿಗೆ ನಾ ಫೋನ್ ಮುಖಾಂತರ ಮಾತ್ರ ನನಗೇನು ಸಂಬಂಧ ಇಲ್ಲ ರೀ ಅಂತಂದು ಈ ಥರ ಮಾತಾಡ್ಯಾರ. ಅದ್ರ ಕಡೆದೇ ಉಪ ನ್ಯೂಸರಿಗೆ ನಾವು ಇಲ್ಲಿ ಕರೆಸಿದ್ವಿ ಸರ್. ಇದು ಈಗ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇದ್ರಲ್ರಿ, ಅವ್ರು ರಿಜರ್ನ್ ಆಗಲ್ಕಿಂತ ಮೊದಲು ಬಂದದ ಅವ್ರು ರಿಜರ್ನ್ ಆಗಿಲ್ಲ ಸರ್? ಇದು 2024-25 ಸಾಲಾಗ ಇದು ಕೆಲಸ ಮಾಡ್ಯಾರ ಸರ್. ಏನು ಕೆಲಸ ಮಾಡ್ಯಾರ ಅಂದ್ರೆ ಬಿಲ್ ಎಬ್ಸ್ಕೊಂಡ್ರೆ ಕೆಲಸ ಮಾಡಿಲ್ಲ ಸರ್. ಇದು ಬಿಲ್ ಎಬ್ಸ್ಕೊಂಡ್ರೆ ಕೆಲಸ ಮಾಡಿಲ್ಲ. ಆಮೇಲೆ ಏನದ ಅಂತಂದ್ರೆ ತಾಲೂಕಾ ಪಂಚಾಯತ್ ಅವ್ರಿಗೆ ಈ ಬಾವಿ ಬಂದು ವಿಸಿಟ್ ಕೊಟ್ಟಾರ ಸರ್. ಕರೆ ಅವ್ರು ಭೀ ಏನು ಮಾಡ್ಲಾಗ್ತಾ ಇರಲಿಲ್ಲ ಸರ್. ಈ ಥರ ಭ್ರಷ್ಟಾಚಾರ ಆಗತ್ತ ಬೋರಳ ಗ್ರಾಮದಾಗ ಅಂತಂದು ನಾ ತಡೆಗಡಿಬೇಕಂತಂದೇಳಿ ಈ ಥರ ಇದು ಹೇಳಿಕೆಯನ್ನು ಖಂಡಿಸ್ತೇನೆ. ತಮ್ಮ ಹೆಸರು ಸರ್? ಉಮಾಕಾಂತ್ ಸೋನೆ, ದಲಿತ ಸೇನೆ ತಾಲೂಕಾ ಅಧ್ಯಕ್ಷ. ಹಾಗೆ ಹಿಂದ್ ರಾಜ್ಯ ಅಧ್ಯಕ್ಷರಾದ ಲಕ್ಷ್ಮಣ್ ದೇವಕತೆ ಅವರು, ಅವ್ರ ಜೊತೆಯಲ್ಲಿ ಮಾತಾಡೋಣ. ನಾನು ಲಕ್ಷ್ಮಣ್ ದೇವಕತೆ, ರಾಷ್ಟ್ರೀಯ ಹಿಂದ ಯುವ ಘಟಕ ರಾಜ್ಯಾಧ್ಯಕ್ಷ ಮಾತಾಡ್ತೇನೆ. ಔರಾ ತಾಲೂಕಿನ ಯಕ್ಲಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೋರೋಳ ಗ್ರಾಮಕ್ಕೆ ನಾವು ನಮ್ಮದು ಉಮಾಕಾಂತ್ ಸೋನಿ ಅಂತ ಸ್ನೇಹಿತರಾದ ಅವ್ರು ನನಗೆ ಕರೆಸಿದ್ದಾರೆ. ಹಲವಾರು ಸಮಸ್ಯೆ ಇದ್ದಾವೆ ಸರ್. ಇಲ್ಲಿ ಪದೇ ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟೇವೆ, ಆ ಕಂಪ್ಲೇಂಟ್ಗೆ ಯಾವುದನ್ನೂ ಸ್ಪಂದಿಸುತ್ತಿಲ್ಲ. ನಮ್ಮ ಯುವ ಅವರಾಗಲಿ ಪಿ ಡಿ ಅವರಾಗಲಿ ಇಲ್ಲಿ JGM ಕೆಲಸ ಹ್ಯಾಂಡ್ ಓವರ್ ತೊಗೊಬೇಕಿಂತ ಮುಂಚೆನೇ ನಾನು ಕಂಪ್ಲೇಂಟ್ ಮಾಡಿದ್ದೆ ತಾಲೂಕಾ ವಾಟರ್ ಸಪ್ಲೈ AWಗೆ. ಆದರೆ AW ಅವ್ರ ಗಮನಕ್ಕೆ ತಂದ್ರು ಆಯ್ತು ರೀ, ಚೆಕ್ ಮಾಡ್ತೇನೆ, ವೆರಿಫಿಕೇಷನ್ ಮಾಡ್ತೇನೆ, ನಾನು ತಗೋತೇನೆ, ನೋಡ್ತೇನೆ, ಅದಕ್ಕೆ ತನಿಖೆ ಮಾಡ್ತೇನೆ ಅಂತ ನಾನು ಸುಮಾರು ಸಲ ನಾನು ಫೋನ್ ಮುಖಾಂತರ ಮಾತಾಡಿದ್ರು ಏನೂ ತನಿಖೆ ಮಾಡಿಲ್ಲ. ನಾನು ಆದ ನಂತರನೂ ಮತ್ತು ಪಿ ಡಿ ಅವ್ರಿಗೆ ಕಾಲ್ ಮಾಡಿದ್ದೀನಿ, ಮೇಡಮ್ ಅದು ಕಳಪೆ ಮಟ್ಟ ಕಾಮಗಾರಿಕೆ ಆಗಿದೆ, ಅದಕ್ಕೆ ಏನಾದರೂ ನೀವು ಯಾವುದೇ ಕಾರಣಕ್ಕೂ ನೀವು ಅದು ಹ್ಯಾಂಡ್ ಓವರ್ ತೊಗೋಬೇಡ್ರಿ ಅಂತ ನಾವು ಪಿ ಡಿ ಅವ್ರಿಗೆ ತಿಳಿಸಿದ್ರೆ ಅವ್ರು ತಿಳಿಸಿದ್ರು ಹ್ಯಾಂಡ್ ಓವರ್ ತಗೊಂಡಿದ್ದಾರೆ. ಮತ್ತು ಇದು ಒಂದು ಅಂಗನವಾಡಿ ಇದೆ, ಅಂಗನವಾಡಿನೂ ಕಂಪ್ಲೇಂಟ್ ಮಾಡಿದ್ದೆವು ನಾವು ಯುವ ಅವರಿಗೆ. ಅದು ಒಂದು ಅಂಗನವಾಡಿ ಆಜು ಪಕ್ಕ 3 ಬಾವಿ ಇದ್ದಾವೆ. ಚಿಕ್ಕ ಮಕ್ಕಳು ಬರ್ತಾರೆ ಇಲ್ಲಿ. ಆದರೆ ಯಾವುದರ ಕೂಸು ಆಡ್ಕೋತಾ ಹೋಗಿ ಬಾವಿಯಲ್ಲಿ
ಬೀಳ್ತದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಏನು ಮಾಡ್ಯಾರ ಎದುರಿನ ಬಾಯಿ ಮೇಲೆ ಒಂದು ಜಾಳಿ ಹಾಕಿದ್ದಾರೆ. ಹಿಂದ್ಗಡೆ ಯಾವ್ದಾರ ಕೂಸು ಆಡ್ಕೊತ ಬಂದು ಬಿದ್ದರೆ ಏನರ ಯಾರು ಜವಾಬ್ದಾರಿ ಇದ್ದಾರೆ ಅಂತ ಅವ್ರಿಗೆ ಮಾತಾಡಿದ್ರು ಇಲ್ಲ ರೀ ಅದು ಕಂಪೌಂಡ್ ಇಳಿಸಿದೆವು, ಇದು ಮಾಡಿದೆವು, ಅದು ಮಾಡಿದೆವು ಅಂತ ನಮಗೆ ಅನ್ನೋ ಕಾರಣದಿಂದ ನಮಗೆ ರಿಟರ್ನ್ ಕಳಿಸಿದ್ದಾರೆ. ಬಟ್ ಯಾವುದೇ ಕಂಪ್ಲೇಂಟ್ಗೂ ಸ್ಪಂದಿಸ್ತಿದ್ದಿಲ್ಲ ಅವರು. ಸರ್ ಈಗ ಇದು ಅಂಗನವಾಡಿ ಅಲ್ಲತ್ತಿರಲ್ಲ ಸರ್, ಅಂಗನವಾಡಿ ಇನ್ನೂ ಓಪನ್ ಆಗಿಲ್ಲ, ಓಪನ್ ಆಗಿಲ್ಲ. ಬಟ್ ಇವ್ರು ಅಂಗನವಾಡಿ ಇವ್ರು ಪಂಚಾಯತ್ದಿಂದನೇ ಮಾಡಿಸಿದ್ದಾರೆ ಅಂತೆ. ಬಟ್ ಅದು ಗೊತ್ತಿಲ್ಲ, ಮೆಂಬರ್ ಮಾಡಿದಾರಂತ ಪಿ ಡಿ ಅವ್ರು ಹೇಳ್ತಾರೆ. ಪಿ ಡಿ ಒ ಅಂತಾರೆ ನನ್ನ ಹ್ಯಾಂಡ್ ಓವರ್ ಇವರು CDP ಅವ್ರು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆದಾಗ ಅಂತ ಇವ್ರು ಅಂತಾರೆ. ಬಟ್ ಪಿ ಡಿ ಒ ಮಾಡಿದ ತಕ್ಷಣ ಮತ್ತು ಇವರು ಪಿ ಡಿ ಒ ತಗೊಂಡಿನ ಬಾದು ಕೆಲಸ ಮಾಡಿನ ಬಾದು ಇವ್ರ CDP ಹೆಂಗೆ ಹ್ಯಾಂಡ್ ಓವರ್ ತಗೋತಾರೆ ಸರ್? ಈಗ CDP ಅವ್ರಿಗೆ ನೀವು ಮಾಹಿತಿ ತಿಳಿಸಿದ್ರೆ CDP ಅವ್ರಿಗೆ ನಾನು ಮಾತಾಡಿಲ್ಲ, ಏನದ ಪಿ ಡಿ ಅವ್ರಿಗೆ ಮಾತಾಡೇನಿ ನಾನು. ಮತ್ತು ತಾಲೂಕಾ ಸಂಬಂಧಪಟ್ಟ ಅವ್ರಿಗೆ ಮಾತಾಡೇನಿ. ಅವ್ರು ಏನಂತಂದರೆ ನಾವು ಏನು ನೀವು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ಮೇಲೆ ನಾವು ಏನು ಕರ್ಮ ತೊಗೊಂಡಿದ್ದೇವೆ ಅಂತ ನನಗೆ ಪದೇ ಒಂದು ರಿಟರ್ನ್ ಕಂಪ್ಲೇಂಟ್ದಾಗ ಕೊಡ್ತಾರೆ. ಬಟ್ ರಿಟರ್ನ್ ಕಂಪ್ಲೇಂಟ್ದಾಗ ಅವ್ರ ಮೇಲೆ ಆ್ಯಕ್ಷನ್ ಯಾವುದನ್ನೂ ತೊಗೊಂಡಿಲ್ಲ. ಹಂಗಿಲ್ರಿ, ಈಗ ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ಕೊಂಡು ನಿಮಗೆ CDP ಹ್ಯಾಂಡ್ ಓವರ್ ತಗೋತಾರೆ. ಬಟ್ ಇವ್ರು ಪಿ ಡಿ ಅವ್ರು ಅಂತಾರೆ ನನಗೆ ಗೊತ್ತಿಲ್ಲ, ಅವ್ರು CDP ಅವ್ರು ತೊಗೊಂಡಿದ್ದಾರೆ ಹ್ಯಾಂಡ್ ಓವರ್. CDP ನೀವು ಪಿ ಡಿ ಅವ್ರು ಕೊಟ್ಟ ನಂತರನೇ ಅವ್ರು ಹ್ಯಾಂಡ್ ಓವರ್ ತಗೋತಾರಲ್ಲ. ಬಟ್ ಇವ್ರು ಅನ್ನೆಸರಿ ಇವ್ರು ಡೈರೆಕ್ಟ್ ಹ್ಯಾಂಡ್ ಓವರ್ ತಗೋತಾರೆ, ಯಾರು ಬಲ್ಲ ಅಂತ ಹ್ಯಾಂಡ್ ಓವರ್ ತಗೋತಾರೆ ಇವ್ರು. ಇಷ್ಟು ಸಮಸ್ಯೆ ಅದಾವೆ ಈ ಊರಲ್ಲಿ, ಹಲವಾರು ಸಮಸ್ಯೆ ಇದಾವೆ. ಇಷ್ಟು ಸಮಸ್ಯೆ ಅವ್ರು ಎದುರಿಗೆ ತಂದ್ರೂ ಯಾವುದೇ ಆಫೀಸರ್ ಇದಕ್ಕೆ ಗಮನಕ್ಕೆ ತಂದ್ರೂ ಆ್ಯಕ್ಷನ್ ತಗೋತಾ ಇಲ್ಲ. ಯುವ ತಾಲೂಕಾ JGM ಕಂಪ್ಲೇಂಟ್ ನಾನು ಇದು ಬೀದರ್ CS ಸರ್ರಿಗೂ ಕೊಟ್ಟೇನೆ. ಅವ್ರು ನೋಟಿಸ್ ಹಾಕಿದ್ದಾರೆ, ಇನ್ನೂವರೆಗೆ ಏನೂ ತನಿಖೆ ಆಗಿಲ್ಲ ಅದಕ್ಕೆ. ಅವ್ರು ಅಂತಾರೆ ನಾವು ಗೊತ್ತಿದ್ದವ್ರು ಕೇಳ್ತೇವೆ, ಅದು ಕೆಲಸ ರಿಪೇರ್ ಮಾಡಿಸ್ಲಿಕ್ಕೇನ್ರಿ ಎಲ್ಲ ಅಲ್ಲಿ ಬೋರ್ ಹೊಡೆದಾರೆ, 150 ಫೀಟ್ ಬೋರ್ ಹೊಡೆದಾರೆ. ಅದರಲ್ಲಿ ಮೋಟರ್ ಬಿಟ್ಟಿಲ್ಲ, ಪೈಪ್ಲೈನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಮಾಡಿದ್ರೆ ನೀರು ಬರ್ತಾವಿಲ್ಲ. ಇಲ್ಲಿ ಲೋಕಲ್ನಲ್ಲಿ ಇದು ಬೋರೋಳ ಗ್ರಾಮಕ್ಕೆ ಭಾಳಷ್ಟು ನೀರು ಅದಾವೆ, ನೀರಿನ ಸಮಸ್ಯೆ ಏನಿಲ್ಲ. JGM ಕಂಪ್ಲೇಂಟ್ ನೀರಿನ ಪೈಪ್ಲೈನ್ ಬೇರೆ ಕಡೆ ಮಾಡಿ ಆ ಬೋರ್ ಅಲ್ಲಿನ ಬೋರಿನ ಮೋಟರ್ ಬೇರೆಯವ್ರ ಮನೆಗೆ ಇಟ್ಟಾರ, ಅಲ್ಲಿ ಬೋರ್ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ನಾವು ಪಿ ಡಿ ಅವ್ರಿಗೆ ಕೇಳಿದ್ರೆ ಪಿ ಡಿ ಅವ್ರು ಅಂತಾರೆ ಇಲ್ಲ ರೀ ನಾವೇ ಇಟ್ಟಿದ್ದೇವೆ ಅಲ್ಲಿ, ನಾವು ಬೋರ್ನಾಗ ಹಾಕೋದ ಅಂತ ಅವ್ರು ಅಂತಾರೆ.